ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬೆಳಗಾವಿ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಚುನಾವಣಾ ಪ್ರಣಾಳಿಕೆಯ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಹಾಗೂ ಸಹಾಯಕಿಯರಿಗೆ 10,000 ರೂಪಾಯಿ ಗೌರವಧನ ಹೆಚ್ಚಿಸಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದರು. ಇದೇ ವೇಳೆ 2011ರಿಂದ ನಿವೃತ್ತಿಯಾಗಿರೋ ವಯೋವೃದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಗ್ರಾಚ್ಯುಟಿ ನೀಡಬೇಕು. ಈಗಾಗಲೇ ಸ್ವಯಂ ನಿವೃತ್ತಿಯಾಗಿರುವವರು ಗ್ರಾಚ್ಯುಟಿ ನೀಡುವಂತೆ ಆಗ್ರಹಿಸಿದರು. ಅಂಗನವಾಡಿ ಕೇಂದ್ರಗಳ ಕೆಲಸದ ಜೊತೆಗೆ ಕಾರ್ಯಕರ್ತೆಯರಿಗೆ ಹೆಚ್ಚುವರಿ ಹಾಗೂ ಬಲವಂತವಾಗಿ ಬಿಎಲ್ಒ ಜವಾಬ್ದಾರಿ ನೀಡುವುದನ್ನು ನಿಲ್ಲಿಸಬೇಕು. ಜವಾಬ್ದಾರಿ ನಿರಾಕರಿಸಿದವರ ವಿರುದ್ಧ ಕ್ರಮ ಹಾಗೂ ಅಮಾನತು ಮಾಡುವುದನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿದರು. ಇದರ ಜೊತೆಗೆ ಜಾತಿ ಪ್ರಮಾಣ ಪತ್ರ ವಿತರಣೆ, ಗೃಹಲಕ್ಷ್ಮಿ ಸೇರಿದಂತೆ ವಿವಿಧ ಸಮೀಕ್ಷೆಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು. ನಿರಂತರವಾಗಿ ಸಮೀಕ್ಷೆಗಳಿಗೆ ನಿಯೋಜಿಸೋದ್ರಿಂದ ಅಂಗನವಾಡಿ ಕೇಂದ್ರಗಳ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ. ಇದರಿಂದ 3 ರಿಂದ 5 ವರ್ಷದ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಸಿಗಬೇಕಾದ ಸೌಲಭ್ಯಗಳ ವಿತರಣೆಯಲ್ಲೂ ಸಮಸ್ಯೆ ಆಗ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ತಮ್ಮ ನ್ಯಾಯಯುತ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ವರದಿ ಗೌಸ್ ಸನದಿ, ವಿಜಯಶಕ್ತಿ ನ್ಯೂಸ್, ಬೆಳಗಾವಿ. ಸಮಸ್ಯೆ ಬಗೆಹರಿಲ್ಲಪ್ಪ ಅಂತಂದ್ರೆ ಮುಂದಿನ ತಿಂಗಳು ನಾವು ಇಲ್ಲೇ ಬರ್ತೇವೆ, ಏನೋ ಧರಣಿ ಸತ್ಯಾಗ್ರಹ ಕೊಂಡಿರ್ತೇವೆ ಅಂತ ಈ ಮೂಲಕ ನಾವು ಅವ್ರಿಗೆ ಚೇತಾವಣೆ ಕೊಡ್ತಾ ಇದ್ದೇವೆ. ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ದೇಶಕ್ಕಾಗಿ ಹೋರಾಟ, ಬೇಕೇ ಬೇಕು, ನಮ್ಮ ಗೌರವಧನ ಬಟ್ ಅಲ್ಲೇನಿದೆ LKG ಸಲ 3 ರಿಂದ 6 3 ರಿಂದ 4 4 ರಿಂದ 5 ಅವ್ರು ಏನು ಮಾಡ್ಯಾರ 2 ವರ್ಷದಿಂದಲೂ ಕುಂತ್ಕೊಳ್ಬೇಕು. ಅಲ್ಲೇ ಬಾಜುಕನ ಮತ್ತು ಶಿಶು ಪಾಲನಾ ಕೇಂದ್ರ ಅಂದರೆ ಅಲ್ಲಿಂದ ಏನು ಮಾಡ್ತಾರೆ ಟ್ಯೂಷನ್ ಮನೆಯಿಂದ ಎದ್ದ LKG ಹಾಕ್ತೀವಿ. ನಾವು ಏನು ನಡ್ಕೊಂತ ನೋಡ್ರಿ ಬರೀ ಊರು ಸಾವಿರ ಮಾಡ್ಕೊಂಡು ನಡೀತೀವಿ. ಬರೀ ಅದು ಗೃಹಲಕ್ಷ್ಮಿ ಮಾಡನೆ ಫಾಲ್ಸ್ ಕೊಡಿ ದುಡ್ಡು ಕಟ್ಟಲಾಗ ಮಾಡೋದು ಸರ್. ಮುಂಜಾನೆ 7 ಗಂಟೆಗೆ 5 ಗಂಟೆ ತನಕ ನಾವು ಕೆಲಸ ಮಾಡ್ತಾರೆ. ಅದರಲ್ಲಿ ಒಂದು ಗಂಟೆ ಯಾಕೆ ಕೊಡೋಂಗಿಲ್ಲ ಅಲ್ಲಿ ಆಮೇಲೆ ಆ ಸಿಂಪಲ್ ಬಂದೋಗ್ತಾರೆ. ಮತ್ತು ಅದಕ್ಕೆ ಏನಂತಾರೆ ಜಿಲ್ಲಾಧಿಕಾರಿಯವರು ಆದೇಶಕ್ಕೆ ಮಾತುಕತೆ ಮಾಡಬೇಕು. ಒತ್ತಾಯ ಮಾಡ್ತಾರೆ. ಅಂಗನವಾಡಿ ಕಾರ್ಯಕರ್ತೆ ಶಕೀಲಾ ಫರಾಸ್ ಅಂತ ಮಾತಾಡೋದ್ರಿ. ಇವಾಗ ಏನೈತ್ರಿ, ಮೊದಲ ನಮಗ ಮಕ್ಕಳಿಗೆ ಸ್ಕೂಲ್ ಕಲಿಸ್ಬೇಕು ಕಲಿಸಬಾರ್ದು ಅನ್ನೋದನ್ನ ತಿಳಿದು ಆತ್ರಿ. ಯಾಕಂತಂದ್ರ SIR ಕೆಲಸ, BLO ಕೆಲಸ, ಆಮೇಲೆ ಇದು ಹೊರಗಿಂದ ಯಾವ್ದೋ ಕೆಲಸದಿಂದ ನಮಗ್ ಒತ್ತಡ ಹಾಕಿ ಮಕ್ಕಳಿಗೆ ಏನ್ ಜ್ಞಾನ ಮಾಡಿಸ್ಬೇಕು ಅನ್ನೋದನ್ನ ನಮಗ್ ಅರ್ಥ ಆಗೋತು. ಇನ್ನೊಂದು ವಿಷಯ ಅಂತಂದ್ರ ಮಕ್ಕಳಿಗೆ LKG UKG ಮಕ್ಕಳಿಗೆ ಕೊಟ್ಟಂತ ಯೂನಿಫಾರ್ಮ್, ಆಮೇಲೆ ನಮಗ ಕೊಡುವಂತ ಯೂನಿಫಾರ್ಮ್, ಆಮೇಲೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಆಮೇಲೆ ಮೊಟ್ಟೆ ಬಿಲ್ಲು ಇವೆಲ್ಲ ಸರಿಯಾಗಿ ನಮಗ ಮುಟ್ಟೋ ಹಂಗಾರ ಸರ್ಕಾರ ಮಾಡ್ಬೇಕು. ಮತ್ತೆ ನಾವು ಇನ್ನೊಂದು ವಿಷಯ ಹೇಳೋದಂತಂದ್ರ ಯಾವಾಗಿದ್ರು ನಾವು ಬರೀ ಗೌರವಧನದಲ್ಲಿ ದುಡ್ಕೋತಾ ಬಂದೀವಿ. ಅದಕ್ಕೆ ಕನಿಷ್ಠ ವೇತನ ನಮಗೆ ಸಿಗ್ಬೇಕಂತ ಹೇಳಿ ನಾವು ಬೇಡ್ತಾ ಇದ್ದೀವಿ. ನಮ್ಮ ಒಂದು ಇದಿದೆ. ಮತ್ತು ಇನ್ನೊಂದು ವಿಷಯ ಹೇಳೋದಂತಂದ್ರೆ ನಾವು ಯಾವಾಗಿದ್ರೂ ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟವನ್ನು ಬರೇ ಮುಂದುವರೆಸೋದ್ರಿಂದ ಆಗೋಗ ಕೆಲಸ ಆಗಾಕತ್ತೈತಿ. ಗೌರ್ಮೆಂಟ್ ಎಲ್ಲಾರಿಗೇನು ಏನ್ ಕೊಡ್ಬೇಕಪ್ಪ, ಅವ್ರಿಗೆ ಸಿಗುವಂತ ಎಲ್ಲಾ ಸವಲತ್ತುಗಳ
ಇನ್ನ ಬೇರೆ ಗೌರ್ಮೆಂಟಿಗೆ ಸಿಗಾಕತ್ತೈತಿ ಆದ್ರ ನಮ್ಮ ಅಂಗನವಾಡಿ ಗೌರ್ಮೆಂಟಿಗೆ ಸಿಗಾಕ್ ತಯಾರಿಲ್ಲ. ಅದ್ ಯಾಕೋ ಏನೋ ಕಾರಣ ಗೊತ್ತಾಗ್ತಾ ಇಲ್ಲ. ನಾವು ಒಂದ್ ಬಡ ಮಹಿಳೆ ಕಾರ್ಯಕರ್ತರಿದ್ದೇವಿ. ಅದಕ್ಕೆ ಏನಾದ್ರು ನಮಗೂ ಸ್ವಲ್ಪ ರಿಟೈರ್ಮೆಂಟ್ ಆಗಿ ನಮ್ ಎಲ್ಲಾ ಕಾರ್ಯಕರ್ತರು ಮನಿಗ್ ಹೋಗೋ ಟೈಮ್ದಾಗ ಒಂದ್ ಪೈಸಾ ಇಲ್ಲದ್ಲೆ ಮನಿಗ್ ಹೊಂಟಿದಾರ ಅಂತವ್ರಿಗೆ ಎಲ್ಲಾ ಅವ್ರಿಗೆ ಸಹಾಯ ಮಾಡ್ಲಿ. ಆಮೇಲೆ ಪೆನ್ಷನ್ ಪಗಾರ ನಮಗ್ ಸಿಗ್ಲಿ. ಆಮೇಲೆ ಗೌರವಧನ ಹೆಚ್ಚಿಸಲಿ ಅಂತ ಹೇಳಿ, ನಮ್ಮ ಕನಿಷ್ಠ ವೇತನ ಸಿಗಲಿ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಅಂಗನವಾಡಿ ಒಳಗೆ ನೀವು ಈ ಕಡೆ ಹೊರಗಡೆ ಅಡ್ಡಾಡ್ತೀರಿ, ಮಕ್ಕಳಲ್ಲಿ ಆಯಾ ನೋಡ್ತಾರ್ರಿ. ಆದ್ರನು ನೀವು ಕಲಿಸುವರ್ ಯಾಕಂತ ಹೇಳಿ ಪಬ್ಲಿಕ್ ಎಲ್ಲಾ ನಮಗ ಪ್ರಾಬ್ಲಮ್ ಮಾಡಾಕತ್ತಿದ್ರಿ. ನಾವ್ ಎಲ್ಲಾರ್ದು ಕಡೆಯಿಂದ ಬಯಸ್ಕೊಳ್ಳೋ ಆಟನ ನಮ್ದು ಆಗಾಕತ್ತೈತಿ ನೋಡ್ರಿ. ಅಲ್ಲಿ ಬರೀ ಪಬ್ಲಿಕ್ ಕಡೆಯಿಂದನು ಬೇಯಿಸ್ಕೋಬೇಕ. ಅದಕ್ಕಾಗಿ ಇವತ್ತ ಹೋರಾಟ ಹಾಕೊಂಡು ಇದನ್ನ ನಿಮಗೆಲ್ಲಾ ಮನವಿ ಒಪ್ಪಿಸ್ತಾ ಇದ್ದೀವಿ. ಶಕೀಲಾ ಎಂ ಪರಾಸ್ ಅಂತೇಳಿ, ಹಿರೇಮನೋಳಿ.